ಈಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ರಾಜ್ಯೋತ್ಸವದ ವಿಶೇಷ ಸರಣಿ ಕಾರ್ಯಕ್ರಮ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ನುಡಿಮುತ್ತುಗಳು. ಬನ್ನಿ ಕೇಳಿ, ಜೀವನದಲ್ಲಿ ಅಳವಡಿಸಿಕೊಂಡು ಇನ್ನಷ್ಟು ಉತ್ತಮವಾದ ಜೀವನವನ್ನು ನಡೆಸೋಣ. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಕನ್ನಡ ರಾಜ್ಯೋತ್ಸವ ವಿಶೇಷ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ನುಡಿಮುತ್ತುಗಳು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನುಡಿಮುತ್ತನ್ನು ನೋಡುವಂತಹ ಸಮಯ. ನೀವು ನಿಮ್ಮ ಬಗ್ಗೆ ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಕಾಲವೇ ನಿರ್ಧರಿಸುತ್ತದೆ ಎಂದು ಕುಳಿತುಕೊಳ್ಳಬೇಡಿ. ಕಾಲವು ಜಟಿಲವಾಗುತ್ತದೆ. ಹೀಗೆಂದಿದ್ದಾರೆ ಕೆಪಿ ಪೂರ್ಣಚಂದ್ರ ತೇಜಸ್ವಿ. ಪ್ರಿಯ ಸ್ನೇಹಿತರೆ, ನಾವು ನಮ್ಮ ಬಗ್ಗೆ ಯಾವಾಗ ನಿರ್ಧಾರ ತೆಗೆದುಕೊಳ್ಬೇಕು? ಹಾಗಾದರೆ ನಾವು ತೆಗೆದುಕೊಳ್ಳುವಂತಹ ನಿರ್ಧಾರ ಹೇಗಿರಬೇಕು? ಈಗ ನಮ್ಮ ಬದುಕಿನ ಬಗ್ಗೆ ನಾವು ನಿರ್ಧಾರ ತೆಗೆದುಕೊಳ್ಬೇಕು. ಅದನ್ನ ಬೇರೆಯವರಿಗೆ ಬಿಟ್ಬಿಡೋದು ಎಷ್ಟು ಮಟ್ಟಿಗೆ ಸರಿ? ಈಗ ನಾನು ಮುಂದೆ ಓದಬೇಕೋ ಬೇಡವೋ ಅನ್ನೋದನ್ನ ನಾನು ತೀರ್ಮಾನಿಸಬೇಕೇ ಹೊರತು ಅದನ್ನ ಅಪ್ಪ ಅಮ್ಮ ಅಥವಾ ಬೇರೆಯವರಿಗೆ ಬಿಟ್ಟು ನಾವು ಏನನ್ನ ಸಾಧಿಸೋದಕ್ಕೆ ಹೊರಟಿದ್ದೀವಿ. ಹಾಗಾದ್ರೆ ಅಂದ್ರೆ ಅಪ್ಪ ಅಮ್ಮನ್ನ ಕಡೆಗಣಿಸಬೇಕು ಅಂತ ನಾನು ಹೇಳ್ತಾ ಇಲ್ಲ. ಅಪ್ಪ ಅಮ್ಮ ಇದ್ರೆ ಮಾತ್ರ ನಮ್ಮ ಶಿಕ್ಷಣ ಮುಂದೆ ಸಾಗುತ್ತೆ, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸ್ನೇಹಿತರೆ, ಅಪ್ಪ ಅಮ್ಮನ ಸಲಹೆಯನ್ನು ತೆಗೆದುಕೊಂಡು ನೀವು ಮುಂದೆ ಏನು ಮಾಡ್ತೀರಿ ಅಂತ ನೀವು ತೀರ್ಮಾನ ಮಾಡಬೇಕು. ಇದೊಂದೇ ಅಲ್ಲ, ನಿಮ್ಮ ಜೀವನದಲ್ಲಿ ನಿಮ್ಮ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳೋದು ಅದು ನಿಮ್ಮದೇ ಸ್ವಾತಂತ್ರ್ಯ ಅಲ್ವಾ? ಅದನ್ನ ಬೇರೆಯವರು ತೀರ್ಮಾನಿಸೋದು ಅಥವಾ ಅದನ್ನ ಒತ್ತಾಯಕ್ಕೆ ಮಣಿದು ನೀವು ಮದುವೆ ಆಗ್ತಕ್ಕಂಥದ್ದು ಇವೆಲ್ಲ ಎಷ್ಟರ ಮಟ್ಟಿಗೆ ಸರಿ? ಸಮಾಜದಲ್ಲಿ ಕೆಲವು ಕಡೆ ಈಗಲೂ ಕೂಡ ನಡೀತಾ ಇದೆ. ಅಂದರೆ ಒತ್ತಾಯಕ್ಕೆ ಮಣಿದು ಒಂದು ಮದುವೆ ಆಗ್ತಕ್ಕಂಥದ್ದು, ಕೊನೆಗೆ ಅವರು ಡೈವರ್ಸ್ ಕೊಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಸಮಾಜದಲ್ಲಿ ಈಗಲೂ ಕೂಡ ಇದೆ, ಇನ್ನು ಮುಂದೆನೂ ಕೂಡ ಇರುತ್ತೆ. ಇವುಗಳನ್ನೆಲ್ಲ ಮೆಟ್ಟಿ ನಿಂತು ನಮ್ಮ ನಿರ್ಧಾರವನ್ನು, ಮದುವೆ ಒಂದೇ ಅಲ್ಲ ನಮ್ಮ ಸಾಧನೆಯಲ್ಲೂ ಅಷ್ಟೇ, ನಮ್ಮ ನಿರ್ಧಾರವನ್ನು ನಾವು ತೆಗೆದುಕೊಳ್ಬೇಕು. ಆದರೆ ಕಾಲವೇ ನಿರ್ಧರಿಸುತ್ತದೆ ಅಂತ ಕುಳಿತುಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ಇದು ಒಂದು ರೀತಿ ಮೂಢನಂಬಿಕೆ ಅನ್ನೋದಕ್ಕಿಂತ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀವಿ ಅಷ್ಟೇ. ನಾವು ಸುಮ್ಮನೆ ಮನೆಯಲ್ಲಿ ಕುಳಿತು ಬಿಡ್ತೀವಿ. ಈಗ ಎಷ್ಟೋ ಜನ ಡಿಗ್ರಿ ಮುಗೀತು, PUC ಮುಗೀತು ಅಂದ ತಕ್ಷಣ ನಾವು ಮುಂದಕ್ಕೆ ಓದೋಕ್ಕಾಗಲ್ಲ, ನಮ್ಮ ಮನೆಯಲ್ಲಿ ಬಿಡಲ್ಲ ಅನ್ನುವಂತಹ ಒಂದು ರೀತಿ ಹರಟೆ ಕಾರಣ ಅಂತ ಹೇಳ್ಬೋದು ಇದನ್ನ. ಯಾಕಂದ್ರೆ ನಾವು ನಿರ್ಧಾರ ಮಾಡಿದ್ರೆ, ನಾವು ತೀರ್ಮಾನ ಮಾಡಿದ್ರೆ ನಾವು ಓದ್ಬೋದು. ಆದರೆ ಮನೆಯವರ ಮೇಲೆ ಸುಮ್ಮನೆ ಆರೋಪ ಹೊರಿಸಿದ್ರೆ ಎಷ್ಟರ ಮಟ್ಟಿಗೆ ಸರಿ ಇದು?
ನಮ್ಮ ಸಾಧನೆಯನ್ನು ನಾವು ಮಾಡಬೇಕೇ ಹೊರತು ನಮ್ಮ ಮನೆಯವ್ರು ಮಾಡ್ತಾರೆ, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ ಅಂತ ಕಾಲಹರಣ ಮಾಡೋದು ಎಷ್ಟರ ಮಟ್ಟಿಗೆ ಸರಿಯಾಗಾದ್ರೆ? ಇದು ಕಾಲ ಅಂತಕ್ಕಂಥದ್ದು ಕಳೀತಾನೆ ಇರುತ್ತೆ. ನೀವು ಸುಮ್ಮನೆ ಮನೆಯಲ್ಲಿ ಕುಳಿತು ನಿಮಗೆ ವಯಸ್ಸಾಗ್ತಾ ಇರುತ್ತೆ ಹೊರತು ವಯಸ್ಸು ಯಾವತ್ತಾದರೂ ಕಡಿಮೆ ಆಗೋದನ್ನು ನೀವು ನೋಡಿದ್ದೀರಾ? ಖಂಡಿತ ಇಲ್ಲ. ಹಾಗಾಗಿ ಸ್ನೇಹಿತರೆ, ನಿಮ್ಮ ನಿರ್ಧಾರವನ್ನು ನೀವೇ ತೆಗೆದುಕೊಳ್ಳೋದ್ರ ಜೊತೆಗೆ ಕಾಲನೇ ನಿರ್ಧರಿಸುತ್ತೆ ಅಂತ ಕುಳಿತುಕೊಳ್ಳೋದನ್ನು ಮೊದಲಿಗೆ ಬಿಡಿ. ಕಾಲ ಜಟಿಲವಾಗುತ್ತೆ. ತುಂಬ ಕಷ್ಟದ ಪರಿಸ್ಥಿತಿ ಕೂಡ ನಿಮಗೆ ಬರ್ಬೋದು. ಅಪ್ಪ ಅಮ್ಮ, ನಿಮ್ಮ ಸಂಬಂಧಿಕರು ನಿಮ್ಮ ಜೊತೆ ಶಾಶ್ವತವಾಗಿರೋದಿಲ್ಲ. ಇದು ನೆನಪಿರಲಿ. ಮನುಷ್ಯ ಹುಟ್ಟಿದ ಮೇಲೆ ಎಲ್ಲರಿಗೂ ಕೂಡ ಸಾವಿದೆ. ಆ ಸಾವಿನ ಬಾಗಿಲು ಯಾವಾಗ ಬೇಕಾದರೂ ತೆರೀಬಹುದು. ಹಾಗಾಗಿ ಇರುವಷ್ಟು ಕಾಲ ನಿಮ್ಮ ಕೈಲಾದಂತಹ ನಿಮ್ಮ ಸಾಧನೆಯನ್ನು ನೀವು ಮಾಡಿ. ಪ್ರತಿಫಲ ಅದನ್ನು ಬಿಟ್ಬಿಡಿ. ಅದು ಆಗಬೇಕಾದ ಕಾಲಕ್ಕೆ ಹಾಗೇ ಆಗುತ್ತೆ ಅಂತಕ್ಕಂತಹ ಆತ್ಮವಿಶ್ವಾಸ ಇರತಕ್ಕಂಥದ್ದು ಬಹಳ ಮುಖ್ಯ. ಇಲ್ಲಿ KP ಪೂರ್ಣಚಂದ್ರ ತೇಜಸ್ವಿ ಅವರು ಹೇಳಿರೋದಿಷ್ಟೇ, ನಿಮ್ಮ ನಿರ್ಧಾರವನ್ನು ನೀವೇ ತೆಗೆದುಕೊಳ್ಳಿ. ಹಾಗೆ ಕಾಲ ನಿರ್ಧರಿಸುತ್ತೆ ಅಂತ ಕುಳಿತುಕೊಂಡ್ರೆ ನಿಮಗೆ ಕಾಲ ಜಟಿಲವಾಗುತ್ತೆ, ತುಂಬ ಕಷ್ಟಕರ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ KP ಪೂರ್ಣಚಂದ್ರ ತೇಜಸ್ವಿ ಅವರು ಹೇಳ್ತಾರೆ. ಹಾಗೆ ತಿಳಿದವರು ಹೇಳ್ತಾರೆ. ಹಾಗೆ ನಮ್ಮ ಬದುಕು ಕೂಡ ಅದನ್ನೇ ಹೇಳ್ತಾ ಇದೆ. ಆದರೆ ನಾವು ಅದನ್ನು ಕಿವಿಗೊಟ್ಟು ಕೇಳಿಸ್ಕೊಳ್ಳುವಂತಹ ತಾಳ್ಮೆ ಅಥವಾ ಕೇಳಿಸ್ಕೊಳ್ಳುವಂತಹ ಸಮಯ ನಮಗೆ ಇಲ್ಲವಾಗಿದೆ. ನಿಮಗೇನಿಸ್ತು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.